ಸಹೃದಯರೆಲ್ಲರಿಗೂ ನಮಸ್ಕಾರ. ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 34ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದಿನ ಗೀತೆ ಮಧುರವಾದಂಥದ್ದು, ಅರ್ಥಪೂರ್ಣವಾದಂಥ ಸಾಹಿತ್ಯ ಇರುವಂಥದ್ದು. 1969ನೇ ಇಸವಿಯಲ್ಲಿ ತೆರೆ ಕಂಡಂತಹ ಗೆಜ್ಜೆ ಪೂಜೆಯ ಒಂದು ಗೀತೆ. ಆ ಕಾಲದಲ್ಲೇ ದೇವದಾಸಿ ಪದ್ಧತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ್ಟಣ್ಣ ಕಣಗಾಲರವರು ಅದ್ಭುತವಾದ ಸಿನಿಮಾವನ್ನು ನಿರ್ಮಿಸಿದರು. ಸಾಹಿತ್ಯ, ಸನ್ನಿವೇಶ, ಗೀತೆಗಳು ಎಲ್ಲದರಿಂದಲೂ ಈ ಸಿನಿಮಾ ಅದ್ಭುತದಲ್ಲಿ ಅದ್ಭುತ ಅಂತ ಅನ್ನಿಸ್ತು. ಸಾಮಾಜಿಕ ಸುಧಾರಣೆ ಈ ವಿಷಯದಲ್ಲೂ ಕೂಡ ಈ ಸಿನಿಮಾ ಸೈ ಅನ್ನಿಸ್ಕೊಳ್ತು. ಕಲ್ಪನಾ ಪ್ರಮುಖ ಪಾತ್ರದಲ್ಲಿದ್ದಾರೆ. ಆಕೆ ಒಂದು ದೇವದಾಸಿ, ಒಂದು ಆ ಕುಟುಂಬದಿಂದ ಬಂದಿರೋರಾಗಿರ್ತಾರೆ. ಸಣ್ಣ ವಯಸ್ಸಿಂದನೇ ಆಕೆಗೆ ಆ ಪದ್ಧತಿ ಇಷ್ಟ ಆಗ್ತಿರಲ್ಲ, ಬಹಳ ಅಸಹ್ಯ ಕಾಣಿಸ್ತಾ ಇರುತ್ತೆ. ಆಕೆ ಆ ದೃಷ್ಟಿಯಲ್ಲಿ ಅದನ್ನೆಲ್ಲ ತಿರಸ್ಕರಿಸಿ ಜೀವನದಲ್ಲಿ ಯಾವ ರೀತಿ ಇರಬೇಕೋ ಆ ರೀತಿ ಪದ್ಧತಿಯನ್ನು ರೂಢಿಸ್ಕೊಂಡು ಬರ್ತಾ ಇರ್ತಾಳೆ. ಜೊತೆಗೆ ಒಬ್ಬ ಸುಸಂಸ್ಕೃತ ವ್ಯಕ್ತಿಯ ಪರಿಚಯ ಆಗುತ್ತೆ ಕಾಲೇಜಿನಲ್ಲಿ. ಇವರಿಬ್ಬರಿಗೂ ಸ್ನೇಹ ಬೆಳೆಯುತ್ತೆ, ಸ್ನೇಹ ಪ್ರೇಮಕ್ಕೆ ತಿರುಗುತ್ತೆ. ಆಗ ಯಾರೋ ಗಂಗಾಧರ್ ವಿದ್ಯಾರ್ಥಿ ಪಾತ್ರ ಮಾಡಿರ್ತಾರೆ. ಅವರು ಆಕೆಗೆ ಭರವಸೆಯನ್ನು ಕೊಡ್ತಾರೆ, ನಿನಗೆ ನಾನು ಜೀವನದಲ್ಲಿ ಸಾಂಪ್ರದಾಯಿಕವಾಗಿ ನಿನ್ನನ್ನು ಕೈ ಹಿಡಿತೀನಿ ಅಂತ ಹೇಳಿ. ಆಗ ಆಕೆ 108 ಆಸೆಗಳು, ನಾನು ಎಲ್ಲರಂತೆ ಬದುಕಬೇಕು, ಈ ಒಂದು ಪದ್ಧತಿ ನನಗೆ ಬೇಡ ಅಂದಿರುವಂಥವಳು, ಅದರ ಬಗ್ಗೆ ಆಸೆ ಪಡ್ತಿರಿದ್ದವಳಿಗೆ ಈತ ವಿಶ್ವಾಸವನ್ನು ಕೊಟ್ಟಾಗ ಆಕೆಯ ಮನಸ್ಸು ಹೇಗೆ ಅರಳಿರಬಹುದು, ಭಾವುಕತೆ, ಭಾವೋದ್ವೇಗ ಹೇಗೆ ಉಂಟಾಗಿರಬಹುದು, ಭಾವನೆಗಳು ಹೇಗೆ ಕೆದರಿರಬಹುದು. ಈ ಒಂದು ಕಲ್ಪನೆ ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ. ಇದನ್ನೆಲ್ಲ ಪ್ರೇಕ್ಷಕರಿಗೆ ಮನದಟ್ಟಾಗುವಂತೆ ತೋರಿಸ್ಬೇಕು. ಈ ತರಹದಲ್ಲಿ ಅತ್ಯಂತ ಯಶಸ್ವಿ ಆಗಿದ್ದು ಅಂತ ಹೇಳಿದ್ರೆ ಪುಟ್ಟಣ್ಣ ಕಣಗಾಲ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಸನ್ನಿವೇಶದಲ್ಲಿ ಅವರು ಒಂದು ಹಾಡನ್ನು ಇಡ್ತಾರೆ. ಅದೇ ಗಗನವು ಎಲ್ಲೋ ಭೂಮಿ ಎಲ್ಲೋ. ರಾಜನ್ ಜಯಗೋಪಾಲ್ ಅವರ ಸಾಹಿತ್ಯ, ಪದಗಳು ಎಷ್ಟು ಚೆಂದ ಕಾಣಿಸಿದೆ ನೋಡಿ. ಪದಗಳು ಕುಣಿಯುತ್ತೆ, ಪದಗಳ ಜೊತೆಗೆ ಸಂಗೀತ ಕೂಡ ತಾಳ ಹಾಕುತ್ತೆ, ಸಾಥ್ ನೀಡುತ್ತೆ. ಎಷ್ಟು ಚೆನ್ನಾಗಿದೆ. ಏರಿಳಿತಗಳು, ಆಲಾಪನೆ ಒಂದಕ್ಕಿಂತ ಒಂದು. ನೂತನ ಜಗದ ಬಾಗಿಲು ತೆರೆಯಿತು, ಮನವನ್ನು ಕವಿದ ತೆರೆಯು ಸರಿಯಿತು, ಕಣ್ಗಳು ಒಲವಿನ ಕತೆಯ ಬರೆಯಿತು, ಕಾಲ್ಗಳು ಹರುಷದಿ ಕುಣಿದಾಡಿತು. ಅಲ್ಲಿ ತೊಗೊಂಡು ಹೋಗ್ತಾರೆ. ಅಲ್ಲಿಂದ ಆಲಾಪ ಮುಗಿಲ ಮುಟ್ಟುತ್ತೆ. ಯಾವ ಗುರಿ ಅದನ್ನು ರೀಚ್ ಆಗಿ ಆ ತುದಿಯನ್ನು ಮುಟ್ಟಿ ಹೀಗೆ ಬರುತ್ತೆ ಅದು ಆಲಾಪ. ಎಷ್ಟು ಚೆಂದ ಕಾಣಿಸಿದ್ದಾರೆ. ನೂತನ ಜಗದ ಬಾಗಿಲು ತೆಗೆಯಿತು, ನನಗೆ ಹೊಸ ಪ್ರಪಂಚದ ಆಧಾರ ಮಾಡ್ತಾ ಇದೆ, ಆ ಬಾಗಿಲು ತೆಗೆದಿದೆ, ನನಗಿನ್ನೇನು ಚಿಂತೆ ಎಲ್ಲ ಯಾವುದೂ ಇಲ್ಲ ಅಂತ ಹೇಳುವಂತಹ ಭಾವನೆ. ಮನವನ್ನು ಕವಿದ ತೆರೆಯೂ ಸರಿಯಿತು. ಏನೇನು ನಾನು ಈ ಪಾಪಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದೆ ಅದೆಲ್ಲ ಹೋಗಿ ಪ್ರಶಾಂತವಾಗಿದ್ದೀನಿ. ಕಣ್ಗಳು ಒಲವಿನ ಕಥೆಯ ಬರೆಯಿತು, ನಿಜವಾದ ಪ್ರೀತಿಯನ್ನು ಕಾಣ್ತಾ ಇದ್ದೀನಿ. ಕಾಲ್ಗಳು ಹರುಷದಿ ಕುಣಿದಾಡಿದೆ. ಎಂಥ ಕವಿಯ ಕಲ್ಪನೆ. ವಾಸ್ತವಿಕತೆಯನ್ನು ಕವಿತ್ವದ ಮೂಲಕ ಪ್ರಕಟಪಡಿಸಿದ್ದಾರೆ. ಅದು ಎಷ್ಟು ಚೆಂದ ಕಾಣಿಸಿದ್ದಾರೆ. ಅದು ತಕ್ಕ ಹಾಗೆ ಸಂಗೀತ. ವಿಜಯ್ ಭಾಸ್ಕರ್ ಸಾಮಾನ್ಯದ ಸಂಗೀತ ನಿರ್ದೇಶಕರಲ್ಲ. ಆ ಪ್ರತಿಯೊಂದು ಪದ ಅಭಿವ್ಯಕ್ತಿಪಡಿಸುವಂಥ ಭಾವನೆಗಳಿಗೆ ತಕ್ಕ ಹಾಗೆ ಆ ಸ್ಟ್ರೆಸ್ ಕೊಟ್ಟು ಎಲ್ಲೆಲ್ಲಿ ಇದು ಮಾಡಬೇಕು ಆ ರೀತಿ ಹಾಡನ್ನು ಮಾಡಿದ್ದಾರೆ. ಅದು ಎನಗೆ ನೀಡಿದ ವಚನವ ಕೇಳಿ ತೇಲಿ ಹೋದೆನಾ. ನೀನು ಕೊಟ್ಟಂತಹ ವಚನದಿಂದ ನನ್ನ ಮನಸ್ಸು, ದೇಹ ಎಲ್ಲವೂ ಹಗುರ ಆಗೋಯಿತು. ಮೀರೊಂದು ಒಂದು ಲೈನು ನನಗೆ ಸಾಲು ಜ್ಞಾಪಕ ಬರ್ತಾ ಇದೆ. ಜಲ್ ಸೆ ಪತ್ತಲ್ಲ ಕವನು ಹೇ ಕವನು ಭೂಮಿ ಸೆ ಬಾರಿ. ಪ್ರಶ್ನೆಯನ್ನು ಇಡ್ತಾಳು. ಜಲ್ ಸೆ ಪತ್ತಲ್ಲ ಕವನು ಹೇ ಅಂದರೆ ನೀರಿಗಿಂತ ಹಗುರವಾದ್ದು ಯಾವುದು ಅಂತ ಅಂದಾಗ ಅವಳೇ ಉತ್ತರ ಕೊಡ್ತಾಳೆ, ನೋಡಪ್ಪ, ನೀರಿಗಿಂತ ಹಗುರವಾದ್ದು ಯಾವುದು ಅಂದರೆ ಧ್ಯಾನ. ಯಾಕೆ ಧ್ಯಾನದಲ್ಲಿ ನೀನು ಎಲ್ಲವನ್ನೂ ಮರಿತೀಯ, ಯಾವುದು ಒಳ್ಳೆಯದು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿರ್ತೀಯ, ಭಗವಂತನನ್ನು ಸ್ಮರಿಸ್ತಿರ್ತೀಯ. ಆಗ ನಿನ್ನ ಮನಸ್ಸು, ದೇಹ ಎಲ್ಲವೂ ಹಗೂರವಾಗಿರುತ್ತೆ. ಅದೇ ರೀತಿ ಇಲ್ಲಿ ಆರ್.ಎನ್. ಜಯಗೋಪಾಲ್ ಅವರು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಎನಗೆ ನೀಡಿದ ವಚನವ ಕೇಳಿ, ನೀನು ಕೊಟ್ಟಂತಹ ಭರವಸೆ
ಕೇಳಿ ನಾನು ಗಾಳಿಯಲ್ಲಿ ತೇಲಿ 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 ಹೋದೆನ. ಎಂಥ ಅದ್ಭುತವಾದಂಥ ಸಾಹಿತ್ಯ ಕನ್ನಡ. ಅಂದರೆ ಆಕೆ ಸಾಮಾನ್ಯಗಳಂತೆ ಬದುಕಲು ಅದೆಷ್ಟು ಹಾತೊರಿತಾ ಇದ್ಲು, ಅದೆಷ್ಟು ಚಡಪಡಿಸ್ತಿದ್ಲು, ಎಷ್ಟು ಮಾನಸಿಕವಾಗಿ ತಗೊಂಡು ಅದನ್ನು ಧ್ಯಾನ ಮಾಡ್ತಾಯಿದ್ಲು. ಇದಕ್ಕೆ ಮುಂಚೆ ಇನ್ನೊಂದು ಅದರಲ್ಲೇ ಒಂದು ಹಾಡಿಡ್ತಾರೆ, ಒಂದಕ್ಕಿಂತ ಒಂದು ಅದ್ಭುತ. ಆ ಯಾತನೆ, ನೋವು, ಇದರಿಂದ ಆಕೆ ಮನಸ್ಸಿನಲ್ಲಿ ಆಗ್ತಿದ್ದಂತಹ ಏನೋ ಒಂದು ರೀತಿ ಕಲಹ. ಹೆಜ್ಜೆ ಹೆಜ್ಜೆಗೂ ಹೊನ್ನೆ ಸುರಿಯಲಿ, ಗೆಜ್ಜೆ ಪೂಜೆಯ ಉರುಳಿಗೆ ಕೊರಳನೆಂದು ನೀಡೆನು. ಆ ಒಂದು ಪದ್ಧತಿಯ ಉರುಳಿಗೆ, ಹಗ್ಗದ ಉರುಳಿಗೆ ನೆಂದು ನನ್ನ ಕೊರಳನ್ನು ಕೊಡಲ್ಲ, ನಾನು ಹೀಗೆ ಬದುಕ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಂತಹ ಆ ಸ್ವಾಭಿಮಾನಿ ಮಹಿಳೆ. ಎಂತಹ ಭಾವನೆ ಹುಟ್ಟುತ್ತೆ, ಎಂತಹ ಭಾವುಕತೆ ಹುಟ್ಟುತ್ತೆ. ನೋಡಿದವ್ರಿಗೆ ಎಂಥವ್ರಿಗೂ ಕೂಡ ಕೇಳಿದ್ರೆ ನಮಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ಕಣ್ಣು ನೀರು ಬರದೇ ಇರೋದಿಲ್ಲ. ಅಂತಹ ಒಂದು ಸಮಾಜ ಸುಧಾರಣೆಯ ಒಂದು ಕಥೆಯನ್ನು ತಗೊಂಡು ಎಷ್ಟು ಸುಂದರವಾಗಿ ಎಲ್ಲರ ಮನ ಮುಟ್ಟುವಂತೆ, ಹೃದಯವನ್ನು ಮುಟ್ಟುವಂತೆ, ಭಾವುಕತೆಯನ್ನು ಕೆರಳಿಸುತ್ತಾ, ಭಾವನೆಯನ್ನು ಅರಳಿಸುತ್ತಾ ಚಂದ ಕಾಣಿಸಿರುವಂಥ ಸಿನಿಮಾದು ಗೆಜ್ಜೆ ಪೂಜೆ. ಈ ಒಂದು ಗೀತೆಯನ್ನು ಶ್ರೀಮತಿ ಮೇಘಮಾಲ ಅವರು ಹಾಡ್ತಾರೆ, ಕೇಳೋಣ ಬನ್ನಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ಕಂಗಳು ಒಲವಿನ ಕಥೆಯ ಬರೆಯಿತು, ಕಾಲ್ಗಳು ಹರುಷದೆ ಕುಣಿ ಕುಣಿದಾಡಿತು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ಪ್ರೇಮ ವಸಂತದ ರಾಗವು ಮಿಡಿಯಿತು, ಆಶಾಗಾನದ ಪಲ್ಲವಿ ಹಾಡಿತು. ನವಜೀವನದ ಜ್ಯೋತಿಯು ಬೆಳಗಿತು, ಉಲ್ಲಾಸದಿ ಮನ ನಲಿ ನಲಿದಾಡಿತು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ಬಂಧುಗಳೇ, ಇದುವರೆಗೂ ಗೆಜ್ಜೆ ಪೂಜೆಯ ಗಗನವು ಎಲ್ಲೋ ಭೂಮಿ ಎಲ್ಲೋ ಈ ಸುಂದರವಾದ ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.